ಪಿಣಿಯನಂಗಡಿ ಕ್ರಾಸ್. ನಡುರಾತ್ರಿಯ ಗಡು ದಾಟಿ ಇನ್ನೇನು ಹೊಸ ಹುಟ್ಟಿನ ಹಗಲಿಗೆ ದಿನ ಅಡಿಯಿಡಲು ಸಜ್ಜಾಯಿತು. ಆದರೂ ಮಣಿ ಮಗ್ಗುಲು ಬದಲಿಸುವುದರಲ್ಲೇ ಇದ್ದಾಳೆ. ನಿದ್ರೆಯ ಎಳೆ ಕೈತಪ್ಪಿ ಹೋಗಿಯಾಗಿತ್ತು. ಅಭದ್ರತೆಯ ಬದುಕಿಗೊಂದು ನೆಲೆ ಸಿಕ್ಕ ಖುಷಿ ಇದ್ದರೂ ಮುಜುಗರದ ಮುಸುಕಿಂದ ಹೊರಬರಲು ಚಡಪಡಿಕೆ. ಅದೆಷ್ಟೋ ಮಾನ್ಯರೆನಿಸಿಕೊಂಡವರ ಮನೆ ಬಾಗಿಲಿಗೆ ಅಲಿದಾಡಿದರೂ ಪ್ರಯೋಜನವಾಗಿರಲಿಲ್ಲ. ಇಂತಹ ಸಮಸ್ಯೆ ಇದುವರೆಗೆ ತಂದವರಿಲ್ಲ. ಏನಮ್ಮ ನೀವು ಇದಕ್ಕೂ ಶಿಫಾರಸಿಗಾಗಿ ಬರುತ್ತೀರೆಂದರೆ? ಕೆಲಸ ಕೇಳಿ ಬರುವವರಿದ್ದಾರೆ, ಹಣ ಸಹಾಯ ಕೇಳಿಯೋ ಇನ್ನೊಂದೋ ಮತ್ತೊಂದೋ ಕೇಳಿ ಬರುವವರ ನೋಡಿದ್ದೇವೆ. ಇದಕ್ಕೆ ಬಂದವರು ಇದೇ ಮೊದಲು ಇದೇ ಕೊನೆ ಇರಬೇಕು ಎಂದು ನಕ್ಕವರೇ ಜಾಸ್ತಿ. ಯಾಕೋ ಈ ರಾತ್ರಿ ಬಹಳ ದೊಡ್ಡದು ಎನಿಸುತ್ತಿದೆ. ರಾತ್ರಿ ಮಲಗಲು ಹೋದ ಮಕ್ಕಳು ಅದಾಗಲೇ 10-16 ಬಾರಿ ಕರೆದಾಯಿತು. ಮಗನಿಗೆ ಕತೆ ಹೇಳದೆ ನಿದ್ರೆ ಬರದು. ಆಕೆಗೆ ಬದುಕಿನ ಕತೆ ಬಿಟ್ಟರೆ ಕತೆ ಕಟ್ಟಿ ಹೇಳಲು ಬರದು. ಒಟ್ಟಾರೆ ಗುರುಟಿ ಗುರುಟಿ ಅಂದದ್ದಕ್ಕೆ ಹೂಗುಟ್ಟುತ್ತಾ ಮಕ್ಕಳು ನಿದ್ರೆಗೆ ಜಾರಲು ಕಾಯುತ್ತಿವೆ. ಅಡುಗೆ ಮನೆಯ ಸ್ವಚ್ಛಗೊಳಿಸುವ ಕೆಲಸ ಬಾಕಿ ಇದೆ. ಅಕ್ಕಪಕ್ಕದ ಮನೆಯ ಟಿವಿಗಳ ಗೌಜು ಕೇಳಿಸುತ್ತಿದೆ. ತನ್ನ ಮನೆಯೋ ಮೌನ ಕಟ್ಟಿದೆ. ಕೆಲಸ ಮುಗಿಸಿ ಬರುತ್ತೇನೆಂದರೆ ಯಾವ ಕೆಲಸವೂ ಕೈಗೆ ಹತ್ತದು. ಇಲ್ಲಿ ಯಾಕೆ ಬಂದು ನಿಂತೆ ಎಂದು ಅರೆಕ್ಷಣ ಯೋಚನೆ. ಅದಾಗಲೇ ಮರೆತ ಕಾರಣ ನೆನಪಿಸಿಕೊಳ್ಳಲು ಮಕ್ಕಳ ಕರೆ ತಡೆಯೊಡ್ಡುತ್ತಿದೆ. ಅಂತೂ ಮುಗಿಸಿ ಬರುವಾಗ ನಿದ್ರೆಗೆ ಜಾರಿದ ಮಕ್ಕಳು. ಬೆಳಕು ಆರಿಸಿ ಮಲಗಿದರೆ ತಲೆ ತಿನ್ನುವ 108 ವಿಚಾರಗಳು. ಬಿಟ್ಟ ಕಣ್ಣು ಬಿಟ್ಟ ಹಾಗೆ ತಲೆಯೊಳಗೆ ಪೈಪೋಟಿಗಿಳಿದಿವೆ ವಿಚಾರಗಳು. ನಡುವೆ ನಿಟ್ಟುಸಿರು. ಈ ಹರೆಯದಲ್ಲಿ ಉದ್ಯೋಗವೇ? ಹಿಂದೆ ಅಷ್ಟು ಶ್ರೀಮಂತರಲ್ಲದಿದ್ದರೂ ಶಿಕ್ಷಣ ಕೊಡಿಸದಿರುವಷ್ಟು ಹೀನಾಯ ಸ್ಥಿತಿ ಮನೆಯಲ್ಲಿರಲಿಲ್ಲ. ಅಪ್ಪನ ಕಣ್ಣು ತಪ್ಪಿಸಿ ಕುಳಿತರೂ ಹುಡುಕಿ ಶಾಲೆಗೆ ಓಡಿಸುತ್ತಿದ್ದಾಗ ಅಪ್ಪನ ಮೇಲೆ ಕೆಟ್ಟ ಕೋಪವೇನೋ ಬರುತ್ತಿದ್ದದ್ದು ನಿಜ. ಈಗ ಪಶ್ಚಾತ್ತಾಪ ಪಟ್ಟರೇನು ಪ್ರಯೋಜನ? ಅಂದು ಅಪ್ಪನ ಮಾತಿಗೆ ಬೆಲೆ ಕೊಡುತ್ತಿದ್ದಲ್ಲಿ ಇಂದಿನ ಪರಿಸ್ಥಿತಿಯನ್ನು ಎದುರಿಸಲು ಹರಸಾಹಸ ಪಡಬೇಕಿರಲಿಲ್ಲ. ಆದದ್ದು ಆಗಿ ಹೋಯಿತು. ಚಿಂತಿಸಿ ಫಲವಿಲ್ಲ. ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡಳು. ಅಂದು ಸಂಜೆ ಹೊಲಿಸಿ ತಂದ ಹೊಸ ಉಡುಗೆಯನ್ನು ಎಲ್ಲಿ ಇಟ್ಟದ್ದೆಂದು ನೆನಪಾಗದೆ ದಡಬಡಿಸಿ ಎದ್ದು ಕತ್ತಲಲ್ಲೇ ಹುಡುಕಾಡಿದಳು. ಕತ್ತಲಿಗೆ ಕಣ್ಣು ಒಗ್ಗಿ ಹೋಗಿತ್ತಾದರೂ ಹೊತ್ತಿಸಿದ ಕರೆಂಟು ಬೆಳಕಿಗೆ ಮಲಗಿದ ಮಕ್ಕಳು ಎದ್ದು ಬಿಟ್ಟರೆ ಎನ್ನುವ ಕಾಳಜಿ. ಪಾಪ, ಈಗ ಎಚ್ಚೆತ್ತರೆ ನಾಳೆ ಶಾಲೆಯಲ್ಲಿ ಮಲಗಿಯಾರು ಬೇಡ. ಬಾಳಲ್ಲಿ ಕತ್ತಲಾವರಿಸಿಯಾಗಿದೆ. ಒಳಗಣ್ಣು ತೆರೆಯುವ ಪ್ರಯತ್ನದಲ್ಲಿದ್ದ ಈಕೆ ಬೆಳಕಿಲ್ಲದೆ ನಡೆಯಬಲ್ಲಳು. ಹೊರ ಚಾವಡಿಯಲ್ಲಿ ಕುರ್ಚಿಗೆ ಸಿಕ್ಕಿಸಿಟ್ಟ ಚೀಲವನ್ನು ಸದ್ದಿಲ್ಲದೆ ತಂದು ಅದರೊಳಗಿನ ಬಟ್ಟೆಯನ್ನು ತೆಗೆದು ಒಳಕೋಣೆಯ ಹಗ್ಗದಲ್ಲಿ ಇಳಿಬಿಟ್ಟಳು. ಹೊಸ ಬಟ್ಟೆ ಹೊಲಿಸಿ ತಂದ ಕ್ಷಣವೇ ತೊಡುವಲ್ಲಿ ಹೊಸ ಹುರುಪು, ಲವಲವಿಕೆ. ತೊಟ್ಟು ಗಂಡನೆದುರು ಹೇಗೆ ಕಾಣಿಸುತ್ತೇನೆ ಎಂದು 100 ಬಾರಿ ಕೇಳಿದಾಗ ಚೆನ್ನಾಗಿದೆ ಎನ್ನುವ ಉತ್ತರಕ್ಕೆ ಕಲ್ಲು ಕೊರಡಾದರೂ ಖುಷಿಯಲ್ಲಿ ಕೊಂಡಾಡುತ್ತಿತ್ತೇನು. ನಿಮ್ಮಲ್ಲಿ ಕೇಳಿದ್ದೆ ನನ್ನ ತಪ್ಪು ಎಂದು ಹುಸಿ ಕೋಪದಲ್ಲಿ ಒಳ ಸರಿದಿದ್ದದ್ದಿದೆ. ಹೊಸ ಬಟ್ಟೆ ತಂದ ತಕ್ಷಣ ತೊಟ್ಟು ಸಂಭ್ರಮಿಸದಿದ್ದರೆ ನಿದ್ದೆ ಹತ್ತದು. ಆದರೆ ಇಂದು ಹಾಗಲ್ಲ. ತೊಟ್ಟು ತೋರಿಸಲು ಯಾರಿಲ್ಲ, ತೊಡುವ ಉಮೇದೂ ಈಗಿಲ್ಲ. ಪುನಃ ಬಂದು ಮಲಗಿದರೆ ನಿದ್ದೆ ಎಲ್ಲೋ ಗಟ್ಟ ಹತ್ತಿದೆ. ನಾಳೆಯದ್ದೇ ಚಿಂತೆ. ಬಿದ್ದ ಅರೆಬರೆ ನಿದ್ದೆಯಲ್ಲೂ ನಡು ನೀರಿನಲ್ಲಿ ಕೈ ಬಿಟ್ಟಂತೆ ಗಲಿಬಿಲಿ. ಅಭದ್ರತೆಯ ಅರಿವು. ಈಗ ಹಾಗಲ್ಲ. ಬೇಕಾದಷ್ಟು ಬದುಕಲು ದಾರಿಗಳಿವೆ. ಧೈರ್ಯ ತುಂಬಿಕೊಂಡಳು. ಎಷ್ಟೋ ಹೊತ್ತಿನ ಬಳಿಕ ಮುಚ್ಚಿದ ರೆಪ್ಪೆ. ಎಲ್ಲೋ ಗೊತ್ತು ಗುರಿ ಇಲ್ಲದತ್ತ ನಡೆದಷ್ಟು ದಾರಿ ಸಾಗದು. ಎರಡೂ ಕೈಗಳಲ್ಲಿ ಪುಟ್ಟ ಮಕ್ಕಳ ಕೈಗಳನ್ನು ಬಲವಾಗಿ ಅದುಮಿ ಹಿಡಿದಿದ್ದಾಳೆ. ಅದಾಗಲೇ ಎತ್ತರದ ಗುಡ್ಡದಿಂದ ಕೆಳಗೆ ದೂಡಿದ ಹಾಗೆ ಭಯದಿಂದ ಕಿಟಾರನೆ ಕಿರಿಚಿ ರಭಸದಲ್ಲಿ ಎದ್ದು ಕುಳಿತಳು. ಮೈ ಇಡೀ ಬೆವತ್ತು ಸುರಿದ ನೀರು. ವಾಸ್ತವಕ್ಕೆ ಬರಲು ಅರೆಗಳಿಗೆ ಹಿಡಿಯಿತು. ಹೌದಲ್ಲ, ಈಗ ಬದುಕಲ್ಲಿ ನಡೆದದ್ದೂ ಅದೇ. ವಿಧಿಯಾಟವೂ ಇದೇ ಆಗಿತ್ತು. ಮತ್ತೆಲ್ಲಿಯ ನಿದ್ರೆ? ಯಾರ ಅನುಕಂಪ? ನಿಟ್ಟುಸಿರು ಬೇಡವೆಂದು ಅದೆಷ್ಟೋ ಬಾರಿ ದೇವರಲ್ಲಿ ಬೇಡಿಕೊಂಡಿರಲಿಲ್ಲ. ಅದು ಮೊನ್ನೆ ನಡೆದ ಸಮಾರಂಭ. ಗಾಯದ ಮೇಲೆ ಎಳೆದ ಬರೆಯಂತೆ. ಕೊಡುವವರ ಒತ್ತಾಯಕ್ಕೆ ಬೇಡವೆನ್ನಲು ತನ್ನದು ಅರಮನೆಯ ವಾಸವೇನು? ಏನೋ ಮಕ್ಕಳ ಮುಖ ನೋಡಿ ಒಪ್ಪಿಕೊಂಡದ್ದು. ತುಂಬಿದ ಸಭಾಂಗಣ, ದಾನಿಗಳಿಂದ ಕೊಡುಗೆ, ತನ್ನಂತಹ ನಿರ್ಭಾಗ್ಯರ ಸಾಲೂ ಇತ್ತು. ಹೆಸರು ಕರೆದಾಕ್ಷಣ ಕಾಲು ವೇದಿಕೆಯ ಮೆಟ್ಟಲ ಹತ್ತಿತ್ತು. ಬಿಳಿಯ ಕವರೊಂದು ಕೈ ಬದಲಾಯಿಸಿತು. ಚಪ್ಪಾಳೆ ಕಿವಿಗಪ್ಪಳಿಸಿತ್ತು. ಮುಜುಗರದಿ ಮೈ ಹಿಡಿಯಾಗಿಸಿತ್ತು. ಬಹುಮಾನದ ಮೊತ್ತವದಲ್ಲ, ಅನುಕಂಪದ ಧನ ಸಹಾಯ. ಮನಸ್ಸಿಗೆ ಆ ಪರಿಸ್ಥಿತಿ ಬೇಡವೆನಿಸಿದರೂ ಯಾವ ಅಡೆತಡೆ ಇಲ್ಲದೆ ನಡೆದು ಹೋಗಿತ್ತು. ಮನೆಗೆ ಬಂದವಳಿಗೆ ಮನದೊಳಗೆ ಲೆಕ್ಕಾಚಾರ. ಮಗಳು ಕಡಿದು ಹೋದ ಪುಸ್ತಕದ ಬ್ಯಾಗನ್ನು ತೋರಿಸುತ್ತಾ ಹೊಸತು ತೆಗೆಸಿಕೊಡಲಾದೀತೆ ಎಂಬಾಗ ಕೇಳಿಸಿದರೂ ಕೇಳಿಸದ ನಟನೆ.
ಗಂಡನ ಅಸೌಖ್ಯಕ್ಕೆ ಕಂಡ ಹರಕೆ. ಆತನನ್ನು ಉಳಿಸಿಕೊಳ್ಳಲಾಗದಿದ್ದರೂ ಹೇಳಿಕೊಂಡ ಹರಕೆ ಉಳಿದು ಹೋಗುತ್ತದೆನ್ನುವ ಒಳ ಮನಸ್ಸಿಗೆ ಕಂತಿದ ಭಯ. ಅದರಲ್ಲೊಂದನ್ನಾದರೂ ತೀರಿಸಲಾದಿಸೆ ಎಂಬ ಲೆಕ್ಕಾಚಾರದಲ್ಲಿ ಕೊಟ್ಟ ಲಕೋಟೆಯನ್ನು ಹರಿದು ತೆಗೆದರೆ ಅದರೊಳಗಿನ 500 ನೋಟಿನ ಗಾಂಧೀಜಿ ಕಿಸಕ್ಕನೆ ನಕ್ಕಂತೆ. ಮರುದಿನದ ಪತ್ರಿಕೆಯಲ್ಲಿ ನಡುವೇದಿಕೆಯಲ್ಲಿ ನಿಂತು ಹಣೆಪಡವ ಫೋಟೋ ಕಂಡವರೆಲ್ಲ ಗಂಡನ ಡಬ್ಬ ಫೋನಿಗೆ ಕರೆಯ ಮೇಲೆ ಕರೆ ಎತ್ತಿದರೆ, ನಿನ್ನೆ ಅಷ್ಟು ದೊಡ್ಡ ಸಂಸ್ಥೆಯಿಂದ ಧನಸಹಾಯದ ಚಿತ್ರ ಪೇಪರ್ನಲ್ಲೂ ಬಂದಿದೆ, ಸ್ವಲ್ಪ ಗಟ್ಟಿಯಾಗಿ ನಿಲ್ಲಲು ಅಡ್ಡಿಲ್ಲ ತಾನೇ ಎಂದವರಿಗೆಲ್ಲ ತಣ್ಣನೇ ಉತ್ತರ, ಹೌದು, ನಿಲ್ಲಲು ಅಡ್ಡಿಯಿಲ್ಲ, ಕುಣಿಯಲು ಅಡ್ಡಿಯಿಲ್ಲ. ಚುಟುಕಲ್ಲಿ ಮುಗಿಸಿದ ಮಾತು. ಯಾರು ಎಷ್ಟು ಕೊಟ್ಟರೂ ಎಲ್ಲಿಯವರೆಗೆ ಬಂದಿತು? ಯಾರಿಂದಲೂ ಏನನ್ನು ಬಯಸದವಳಿಗೆ ಕೇಳಿಸಿಕೊಳ್ಳುವ ಕಾಲ. ಹಾಗಾಗಿ ತೆಪ್ಪಗಿದ್ದಳು. ನಿಟ್ಟುಸಿರ ಬಿಟ್ಟು ಮಗ್ಗುಲು ಬದಲಾಯಿಸಿದಳು. ಬದುಕು ಸಾಗಿಸಲು ಬಲುದಾರಿ ಇದೆ ಎನ್ನುತ್ತಾರೆ ಬಲ್ಲವರು. ಈಗಿನ ಕಾಲದಲ್ಲೂ ನಿನ್ನಂಥವರಿದ್ದಾರೆಂದರೆ ಅಚ್ಚರಿ ಎನ್ನುತ್ತಾರೆ ಈಕೆಯನ್ನು ಕಂಡವರು. ಹೊರ ಜಗತ್ತೆಂದರೆ ಭೀತಿ, ಭಯ, ತನ್ನ ಬಗ್ಗೆ ಕೀಳರಿಮೆ. ಮನೆಯೊಳಗಿನ ಕೆಲಸ ನಿಭಾಯಿಸಲು ತಕರಾರಿಲ್ಲ. ಮದುವೆಯಾಗಿ ಬಂದಂದಿನಿಂದ ಹೊರಗೆ ಒಬ್ಬಂಟಿಯಾಗಿ ಹೋದದ್ದಿಲ್ಲ. ಹಾಗಾಗಿ ಪರ ಊರಿನಲ್ಲಿದ್ದ ಗಂಡನನ್ನು ಊರಿಗೆ ಕರೆಸಿಕೊಂಡದ್ದು. ಬಂದ ಬಿಗಿಯಾಯಿತಷ್ಟೇ, ಬರಿಗೈಯಲ್ಲಿ ಬದುಕಲಾದೀತೆ. ಹಾಗಾಗಿ ಗಂಡ ಮನೆ ಎದುರಿನ ದಿನಸಿ ಅಂಗಡಿಗೆ ಕೆಲಸಕ್ಕೆ ಸೇರಿದ್ದು. ಅಂಗಡಿ ಮಾಲೀಕ ಪಿಣಿಯಣ್ಣ ತನ್ನ ಗಂಡನನ್ನು ಬಾಲ್ಯದಿಂದ ಬಲ್ಲವರೇ. ಊರವರ ಬಾಯಲ್ಲಿ ಇವರ ಹೆಸರು ನಲಿದಾಡಿದರೆ ಊರವರು ಇವರ ನಾಲಗೆಗೆ ವಸ್ತುವಾದವರೇ. ಗಂಡ ಮನೆಗೆ ಬಂದು ಊರಿನ ಆಗುಹೋಗುಗಳನ್ನೆಲ್ಲ ತನಗೆ ವರ್ಗಾಯಿಸುವಾಗ ತಾವು ಹೋಗುತ್ತಿರುವುದು ಅಂಗಡಿಗೂ ಸುದ್ದಿ ಮನೆಗೂ ಎನ್ನದಿರುತ್ತಿರಲಿಲ್ಲ. ಮೊದಲು ಯಾಕೆ ಊರವರ ಸುದ್ದಿ ಕಿರಿಕಿರಿ ಎನ್ನುತ್ತಿದ್ದವಳಿಗೆ ಬಳಿಕಾಭ್ಯಾಸವಾಗಿ ಬಿಟ್ಟಿತ್ತು. ಪುಕ್ಕಟೆ ಸಿಗುವ ಸುದ್ದಿ, ಒಂದಷ್ಟು ಹೊತ್ತಿನ ಮನೋರಂಜನೆ. ಕೊನೆಗೆ ಇವತ್ತೇನು ಯಾರ ಸುದ್ದಿಯೂ ಪಿಣಿಯಣ್ಣ ಮಾತಾಡಿಲ್ಲವೇ ಎಂದು ಕೇಳುತ್ತಿದ್ದದ್ದುಂಟು. ಅವರ ಅಂಗಡಿಯಲ್ಲಿ ಇಲ್ಲದಿರುವ ವಸ್ತುವೇ ಇಲ್ಲ. ಗಿರಾಕಿಗಳಿಗೂ ಕೊರತೆ ಇರಲಿಲ್ಲ. ತುಂಬಿದ ವ್ಯಾಪಾರ. ಹಿರಿಯರ ಕಾಲದಿಂದಲೂ ಇದ್ದ ಅಂಗಡಿ. 3 ರಸ್ತೆ ಕೂಡುವಲ್ಲಿ ಪಕ್ಕದಲ್ಲೇ ಬಸ್ಸು ನಿಲುಗಡೆಯ ಸ್ಥಳ. ಪ್ರಯಾಣಿಕರು ಎತ್ತ ಹೋಗಲಿದ್ದರೂ ಇವರ ಅಂಗಡಿಯ ಜಗುಲಿಯನ್ನೇರಿ ನಿಲ್ಲುತ್ತಿದ್ದದ್ದು. ಬರುವ ಬಸ್ಸಿಗಾಗಿ ಕಾಯುತ್ತಿದ್ದದ್ದು. ಹೀಗೆ ಊರು ಬೆಳೆದ ಹಾಗೆ ಅಕ್ಕಪಕ್ಕದಲ್ಲಿ ಅಂಗಡಿ ಮೂಡಿದ್ದರೂ ಹಳೆ ಗಿರಾಕಿಗಳು ಹಳಿತಪ್ಪರು. ಮಾಲು ಹಳತಾದರು, ಕುಂಬು ಕಟ್ಟಿದರು ಮಾತೆತ್ತರು. ಬೇರೂರಿ ಬಿಟ್ಟ ನಂಬಿಕೆ. ಬೇರೆ ಅಂಗಡಿಯತ್ತ ಮುಖ ಮಾಡಲು ಮುಜುಗರ, ಸಂಕೋಚ. ಪಿಣಿಯಣ್ಣನದ್ದು ಹದ್ದಿನ ಕಣ್ಣು, ಮಾತಿನಲ್ಲಿ ನಿಪುಣ. ಸನಿಹದ ಅಂಗಡಿಯಲ್ಲಿ ಖರೀದಿಸಿ, ಪಿಣಿಯಣ್ಣ 11 ಗಂಟೆ ಬಸ್ಸು ಬಂದಿಲ್ಲವೇ, ಈಗ ಗಂಟೆ ಎಷ್ಟಾಯಿತು ಎಂದು ಕೇಳಿದರೆ, ಅಲ್ಲ, ಚಕ್ಕುಲಿಕೊಂಡ ಅಂಗಡಿಯಲ್ಲಿ ಕೇಳಬಾರದಿತ್ತೆ, ಅಲ್ಲಿ ಗಡಿಯಾರವಿಲ್ಲವೇನು ಎಂದು ತನಗೆ ಗೊತ್ತಾಗಿರುವುದನ್ನು ಮಾತಿನ ಮೂಲಕವೇ ಚುಚ್ಚಿಬಿಡುತ್ತಿದ್ದ. ಆತನ ಮಾತಿನಲ್ಲಿ ವ್ಯಂಗ್ಯವೋ ತಮಾಷೆಯೋ ಏನೊಂದು ಅರ್ಥವಾಗದ ಮಣಿ ಕೇಳಿಸಿಕೊಂಡು ತಬ್ಬಿಬಾದದ್ದುಂಟು. ಅದೊಂದು ದಿನ ಆಕೆಯ ಗಂಡ ಅಸೌಖ್ಯದಿಂದ ಅಂಗಡಿಗೆ ಹೋಗಲಾಗಿರಲಿಲ್ಲ. ಮಗಳ ಶಾಲೆಯಲ್ಲಿ ಪ್ರವಾಸವಿತ್ತು. ಮಗಳ ಆಸೆ ಈಡೇರಿಸುವ ನಿಟ್ಟಿನಲ್ಲಿ ಧನಿಯಲ್ಲಿ ಕಾಸು ಕೇಳಿ ಬರಲು ಅವಳನ್ನು ಅಂಗಡಿಗೆ ಕಳುಹಿಸಿದ್ದು. ಕನ್ನಡಕದ ಎಡೆಯಿಂದ ಮಣಿಯನ್ನೊಮ್ಮೆ ಅಡಿಯಿಂದ ಮುಡಿಯವರೆಗೆ ಕಂಡವ ಜನರು ಕೈಯಲ್ಲಿ ಇಲ್ಲದೆ ನೋಡ್ತಾರೆ. ಕಾಸಿದ್ದಿದ್ರೆ ಆಕಾಶದಲ್ಲಿ ನಡೀತಿದ್ರು, ಇದ್ದಷ್ಟೇ ಕಾಲು ಚಾಚಬೇಕಪ್ಪ ಎಂದದ್ದು ಅರೆಬರೆ ಅರ್ಥೈಸಿಕೊಂಡಿದ್ದಳು ಮಣಿ. ಕಾಸೇನೋ ಇಸಿದುಕೊಂಡಳು. ತಟ್ಟನೆ ನೆನಪಾದದ್ದು ಬಾಚಣಿಗೆ. ಒಂದು ಸಣ್ಣ ಬಾಚಣಿಗೆ ಬೇಕಿತ್ತು, ಗಂಡನ ಸಂಬಳದಲ್ಲಿ ಮುರಿದುಕೊಳ್ಳಿ ಎಂದಳು. ಸಣ್ಣ ಬಾಚಣಿಗೆ ಇಲ್ಲ, ದೊಡ್ಡದನ್ನೇ ಮುರಿದುಕೊಡಲೇ ಎಂದ. ನಕ್ಕಾಗ ನಗಬೇಕು ಆ ಹೊತ್ತು ಅರ್ಥವಾಗಿರಲಿಲ್ಲ ಆಕೆಗೆ. ಯಾಕೋ ಮೊದಲಿನಿಂದಲೂ ಆತನೆಂದರೆ ಭಯ. ಆಕೆಯ ಪುಗ್ಗೆ ಕೈಯ ರವಕೆಯನ್ನು ನೋಡುತ್ತಾ, ಕೆಲವರು ಇಲ್ಲದೆ ನೋಡುತ್ತಾರೆ, ಇದ್ದಿದ್ದರೆ ಕೇಳುವುದೇ ಬೇಡ, ಹೀಗೆ ಮಿದುಳಿಗೆ ಕೈ ಹಾಕುವ ಮಾತಿನವನನ್ನು ಮೊದಲಿನಿಂದಲೂ ಕಂಡರಾಗದು. ಗಂಡನಿಗೆ ಉದ್ಯೋಗ ಕೊಟ್ಟವನೆಂಬ ಕಾರಣಕ್ಕೆ ಎಲ್ಲವನ್ನೂ ಸಹಿಸಬೇಕಷ್ಟೆ. ಗಂಡನೆದುರು ಅಂದರೂ, ಅವರು ಹಾಗೆಲ್ಲ ಮಾತನಾಡುವವರಲ್ಲಪ್ಪ, ನಿನಗೆಲ್ಲೋ ತಪ್ಪಾಗಿ ಕೇಳಿಸಿರಬೇಕು ಎಂದು ಧನಿಯ ಪರವೇ ವಾದ ಮಾಡುವವ. ಹಾಗಾಗಿ ಸುಮ್ಮನಿದ್ದಳು. ಅಂಥವರ ಕಣ್ಣಿಗೆ ಬೀಳದಿದ್ದರಾಯಿತೆಂದು ನಿರ್ಧರಿಸಿದಳು. ಮಣಿಯ ಗಂಡನಿಗೆ ಕೆಲವು ದಿನಗಳಿಂದ ಅಂಗಡಿಯಲ್ಲಿ ವಿಪರೀತ ಕೆಲಸ. ಆದರೂ ತುಂಬಿದ ಉತ್ಸಾಹ. ಧನಿಯವರ ಮಗಳ ಮದುವೆಯ ಸಂಭ್ರಮದಲ್ಲಿ ಭಾಗಿಯಾಗಿದ್ದ. ತನ್ನದೇ ಮನೆಯಲ್ಲಿ ನಡೆಯುತ್ತಿದ್ದೆ ಎಂಬಷ್ಟು ಲವಲವಿಕೆ.
ಮದುವೆ ದಿನ ಸೇರಿದ ಜನಸಾಗರ. ಮಂಟಪದಿಂದ ಅದೆಷ್ಟೋ ದೂರದಲ್ಲಿ ಖಾಲಿ ಇದ್ದ ಕುರ್ಚಿಯಲ್ಲಿ ಮಣಿಯನ್ನು ಮಕ್ಕಳನ್ನು ಕುಳ್ಳಿರಿಸಿದ್ದ. ಮದುಮಕ್ಕಳು ಸರಿಯಾಗಿ ಕಾಣಿಸರು. ಬಂದ ಜನರ ಉಡುಗೆ ತೊಡುಗೆ ಸಂಭ್ರಮವನ್ನೇ ಕಣ್ತುಂಬಿಕೊಳ್ಳತೊಡಗಿದರು. ನಡುವೆ ಅಳವಡಿಸಿದ ದೊಡ್ಡ ಗಾತ್ರದ ಟಿವಿಯಲ್ಲಿ ಮದುವೆ ನೋಡುವ ಅವಕಾಶದ ಲಭ್ಯತೆ ಇತ್ತು. ವೇದಿಕೆಯ ಇನ್ನೊಂದು ಬದಿಯಲ್ಲಿ ನಿಲ್ಲಿಸಿದ ಪರದೆಯಲ್ಲಿ ಮದುವೆಯ ಮುಂಚಿನ ಗಂಡು ಹೆಣ್ಣಿನ ಸಾಂಗತ್ಯದ ಒಡನಾಟದ ಭಂಗಿಗಳು ವಿವಿಧ ತಾಣಗಳಲ್ಲಿ ಚಿತ್ರೀಕರಿಸಿದ್ದರ ಪ್ರದರ್ಶನ ಕಂಡವಳೆ ಬೆರಗಾದದ್ದು ಮಾತ್ರವಲ್ಲ, ನಾಚಿ ನೀರಾದದ್ದು. ಎಲ್ಲರ ನಡುವೆ ಕೂತು ನೋಡಲು ಅಸಾಧ್ಯವಾಗಿ ತಲೆ ತಗ್ಗಿಸಿದಳು. ಇದುವರೆಗೆ ಇಂತಹ ಮದುವೆಗೆ ಬಂದಿರಲಿಲ್ಲ. ಯಾವುದೋ ಸಿನಿಮಾ ನೋಡುತ್ತಿದ್ದೇನೇನೋ ಎಂಬಂತಾಗಿ ಗಂಡನನ್ನು ಮೊಣಗಂಟಿನ ಕೊನೆಯಿಂದ ತಿವಿದಳು. ಅದಾಗಲೇ ತನ್ನ ಮಗಳ ಮದುವೆಯ ಕನಸು ಕಟ್ಟುತ್ತಿದ್ದವ ಸುಮ್ಮನಿರು ಎಂದು ಕಣ್ಣಲ್ಲೇ ಗದರಿದ್ದ. ನಮ್ಮ ಚಿನ್ನಿ ಮದುವೆಯನ್ನು ಹೀಗೆ ಮಾಡಬೇಕಲ್ಲ ಎಂದ. ಹೆಣ್ಣು ಹುಟ್ಟಿದ ಕೂಡಲೇ ಗಂಡನ ಮನೆಗೆ ಅಟ್ಟುವ ಸಂಚೆ ಎಂದಳು ಮುನಿಸಿಕೊಂಡು. ಹಾಗಲ್ಲ, ಹೆಣ್ಣು ಗಂಡು ಬದುಕಿನ ಎರಡು ಕಣ್ಣುಗಳು, ಜವಾಬ್ದಾರಿಯ ಚಿಂತನೆಯಷ್ಟೇ ಅಂದ. ಕಿಸೆಯಲ್ಲಿ ಬಿಡಿ ಕಾಸಿಲ್ಲದಿದ್ದರೂ ಕನಸಿಗೇನು ಕಮ್ಮಿ ಇಲ್ಲ ಮೂದಲಿಸಿದಳು. ಕನಸಿಗೇನು ಕಾಸು ಬೇಕೇ? ಒಳ್ಳೆಯದನ್ನೇ ಕಲ್ಪಿಸಿಕೊಂಡರೆ ಒಳ್ಳೆಯದೇ ಆಗುತ್ತದಂತೆ ಕಣೆ ಎಂದಿದ್ದ. ಇಲ್ಲ, ಇದೊಂದನ್ನು ಒಪ್ಪಿಕೊಳ್ಳಲಾರೆ ಎಂದು ನಡುವೆ ನಿಲ್ಲಿಸಿದ ದೊಡ್ಡ ಪರದೆಯನ್ನು ತೋರಿಸಿದಳು. ಮನೆಯಲ್ಲಿ ಪಿಣಿ ಅಣ್ಣನದ್ದೇನು ನಡೆಯುತ್ತದೆ, ಇದೆಲ್ಲ ಮಕ್ಕಳ ಕಾರುಬಾರು ಕಣೆ. ಕೆಲವೊಮ್ಮೆ ಮಕ್ಕಳ ಒತ್ತಾಯಕ್ಕೋ ಖುಷಿಗೂ ಒಪ್ಪಿಕೊಳ್ಳಬೇಕಾಗುತ್ತದೆ ಎಂದಿದ್ದ. ಆ ನಡುರಾತ್ರಿಯಲ್ಲೂ ತೆರೆದ ಕಣ್ಣುಗಳಿಂದ ನೀರು ತುಂಬಿ ಕೆಳಜಾರಿತ್ತು. ಮಣಿ ತಟ್ಟನೆ ಮಗಳತ್ತ ನೋಟ ಬೀರಿದಳು. ಇನ್ನೂ ಪ್ರಾಥಮಿಕ ಹಂತದಲ್ಲಿದ್ದಾಳೆ. ಅದಾಗಲೇ ಮದುವೆ ಯೋಚನೆ ಮಾಡಿದ್ದ ಅಪ್ಪ. ಅತಿಯಾದ ಮುದ್ದು. ಅಂಗಡಿಯಿಂದ ಬರುವಾಗ ತಿನ್ನಲು ತಿಂಡಿ ತಂದು ಕೊಂಡಾಟ ತೋರುತ್ತಿದ್ದ. ಈಗಿನ ಬೇಕು ಬೇಡದ ತಿಂಡಿಗಳನ್ನೆಲ್ಲ ತಿಂದ ಪರಿಣಾಮವಿರಬೇಕು. ಕುಂಟೆ ಬಿಲ್ಲೆ ಆಡಿಕೊಂಡಿದ್ದ ಹೆಣ್ಣು ಮಗಳು ಇಷ್ಟು ಬೇಗ ಮೈನೆರೆದದ್ದು. ಮದುವೆ ವಿಚಾರ ಕನಸು ಕಟ್ಟಿದ ತಿಂಗಳೊಳಗೆ ಅಪ್ಪ ಇಲ್ಲವಾದದ್ದು. ಮಣಿಯ ಬದುಕು ನಡು ನೀರಲ್ಲಿ ನಿಂತು ಬಿಟ್ಟದ್ದು. ಯೋಚಿಸುತ್ತಿದ್ದಂತೆ ತತ್ತರಿಸಿದಳು. ಬದಲಾದ ಕಾಲ. ಗೆಳತಿಯ ಶಿಫಾರಸಿನ ಮೇರೆಗೆ ಆಸ್ಪತ್ರೆಯಲ್ಲಿ ಸಹಾಯಕ್ಕೆ ಕೆಲಸಕ್ಕೆ ಕರೆದಿದ್ದಾರೆ. ಬದುಕು ಹೇಗಾದರೂ ಸಾಗಿಸಬಹುದು. ಆದರೆ ಎಲ್ಲ ನಿಯಮಗಳಿಗೂ ಒಪ್ಪಿಕೊಂಡಾಗಿದ್ದೆ. ಅದೊಂದರದ್ದೇ ಚಿಂತೆ. ಅದಕ್ಕಾಗಿಯೇ ಒಳಗೊಳಗೆ ಕೊರಗುತ್ತಿದ್ದದ್ದು. ಜೊತೆಗೆ ಮಕ್ಕಳ ಚಿಂತೆ. ತಾನು ಮರಳಿ ಬರುವಾಗ ಕತ್ತಲಾಗಬಹುದು. ಮಕ್ಕಳು ಶಾಲೆ ಮುಗಿಸಿ ಮನೆಗೆ ಬಂದಾಗ ಮನೆಯಲ್ಲಿ ಅವರಿಬ್ಬರೇ. ಏನೋ ಒಂಥರ ಆವರಿಸಿದ ಭಯ. ಬದಲಾದ ಕಾಲ. ಮುಂಚೆ ನನ್ನೂರು ಹೀಗಿರಲಿಲ್ಲ. ತೊಟ್ಟಾರಿವೆ ಕುಂಬು ಕಟ್ಟಿ ಹರಿದು ಹರೆಯದ ಚೆಲುವು ಎಲ್ಲೆಡೆಯಿಂದ ಹಣುಕಿದರೂ ಕಣ್ಣೆತ್ತಿ ಕಾಣುವವರಿಲ್ಲ. ಊರ ಮಂದಿಗರದು ಮನೆ ಮಗಳ ತರಹದ ಭಾವನೆ. ಒಂದು ವೇಳೆ ಕಂಡಿದ್ದರೂ ಕರುಳ ಬಳ್ಳಿ ಹಂಚಿಕೊಂಡು ಬಂದವರಂಥ ಒಡಲಿನವರು. ಹಾಗಾಗಿ ಹರಿದು ಹೊಸಕದ ಮಾನ ಹಾಗೂ ಯೌವನ. ಕಪ್ಪು ಕತ್ತಲಲ್ಲೂ ಕಾಯುವ ಕಣ್ಣುಗಳು. ನಂಬುಗೆಯ ಬಂಧುಗಳು. ಊರಿಡೀ ಮಾಮಂದಿರು, ಅಣ್ಣ ತಮ್ಮಂದಿರು, ಚಿಕ್ಕಪ್ಪ ದೊಡ್ಡಪ್ಪಂದಿರೇ ತುಂಬಿಕೊಂಡಿದ್ದ ಊರು. ಭೂತ ದೆವ್ವ ಪಿಶಾಚಿಗಳ ಭಯ ಕೇಳಿದ ಕಥೆಯಿಂದ ಹುಟ್ಟಿಕೊಂಡದ್ದು ಬಿಟ್ಟರೆ ಎಂದೂ ಕಂಡದ್ದಿಲ್ಲ. ಕಾಲಡಿಯ ಹಾವನ್ನು ಕಾಣಿಸದೆ ಮೆಟ್ಟಿದರೆ ಕಚ್ಚಿತೆನ್ನುವ ಭಯ ಬಿಟ್ಟರೆ ಮತ್ಯಾವ ಭಯವೂ ಇದ್ದಿರಲಿಲ್ಲ. ಯಾವ ಕಾಮುಕರನ್ನೂ ಕಂಡದ್ದಿಲ್ಲ. ಹೀಗಿರುವಾಗ ಮಾನ ಕಾಪಾಡಿಕೊಳ್ಳುವ ಪ್ರಶ್ನೆಯೇ ಹುಟ್ಟಿರಲಿಲ್ಲ. ದುರ್ಬುದ್ಧಿಯ ಜನರಿರಲಿಲ್ಲ. ಪ್ರೀತಿ ಹಂಚಿಕೊಳ್ಳಲು ಬಡತನವಿರಲಿಲ್ಲ. ತಾಯಂದಿರ ಎದೆಹಾಲು ಅನೀತಿ ಕಲಿಸಿರಲಿಲ್ಲ. ಊರಲ್ಲಿ ಹೊಸ ಕೂಸು ಹುಟ್ಟಿದ ಸುದ್ದಿಗೆ ಖುಷಿಯಪಟ್ಟವರೇ. ಯಾರು ಸತ್ತರೂ ಊರಿಡೀ ಮುಸುಕಿದ ದುಃಖ ಮತ್ತು ಸೂತಕದ ಛಾಯೆ. ಹೆಣ್ಣು ಹೆಂಗಸಾದ ಸುದ್ದಿ ಜಗಜಾಹೀರು. ತಿದ್ದಿ ತೀಡುವ ಹಿರಿತಲೆಗಳು, ಕಾಳಜಿಯ ಮನಸ್ಸುಗಳು ತುಂಬಿರುವ ಊರು. ಆದರೆ ಈಗ ಬದಲಾಗಿದೆ ಸ್ಥಿತಿಗತಿ. ಮಾನವೀಯತೆ ಮರೆಯಾಗಿದೆ. ಸಂಬಂಧದ ಕೊಂಡಿ ಸಡಿಲವಾಗಿದೆ ಹಾಗೂ ಕೆಲವೆಡೆ ಕಳಚಿಕೊಂಡಿದೆ. ಹುಟ್ಟಿಸಿದ ಅಪ್ಪನಿಂದಲೂ ಅತ್ಯಾಚಾರ. ರಕ್ಷಕರೇ ಭಕ್ಷಕರಾಗುವ ಕಾಲ. ವೇಷಭೂಷಣಗಳಲ್ಲೂ ಏನೊಂದು ಬದಲಾವಣೆ. ಕಾಣಬಾರದೆಂದೆಣಿಸಿದರೂ ವಿಚಿತ್ರ ಉಡುಗೆಗಳು ಕೆರಳಿಸುವ ಕುತೂಹಲ. ನಡುರಾತ್ರಿ ಏನು ಬಂತು. ನಡು ಹಗಲಲು ಒಬ್ಬಂಟಿಯಾಗಿ ನಡೆದಾಡಲು ಭಯ. ಅತ್ಯಾಚಾರ, ಸುಲಿಗೆ ಒಂದೇ ಎರಡೇ. ಕಾಲ ಹೇಗೆ ಬದಲಾದದ್ದು. ಭಯದಿಂದ ನಡುಗುತ್ತಲೇ ಬೆಳಗಾದ ಸೂಚನೆಗೆ ಎದ್ದು ಕುಳಿತಳು ಮಣಿ. ಹೌದು, ಇಂದು ಉದ್ಯೋಗಕ್ಕೆ ಸೇರುವ ಮೊದಲ ದಿನ. ಹೋಗುವ ಉತ್ಸಾಹವಿಲ್ಲದಿದ್ದರೂ ಉಪಾಯವಿಲ್ಲ. ಎದ್ದವಳೆ ಅಡುಗೆಯ ಸಿದ್ಧತೆಗೆ ಹೊರಟಳು. ಕೆಲಸದಲ್ಲಿ ಉಲ್ಲಾಸವಿಲ್ಲ. ಆದರೂ ಮುಗಿಸಬೇಕಾಗಿದೆ. ಮಕ್ಕಳನ್ನು ಎಬ್ಬಿಸಿ ಶಾಲೆಗೆ ಹೊರಡಿಸುವಲ್ಲಿವರೆಗೆ ಒಂದಿನಿತೂ ವಿಶ್ರಾಂತಿ ಇಲ್ಲ.
ಸಂಜೆ ತಾನು ಬರುವವರೆಗೂ ಪಕ್ಕದ ಬಂಧುಗಳ ಮನೆಯಲ್ಲಿ ಕುಳಿತಿರಬೇಕೆಂದು ತಾಕೀತು ಮಾಡಿದಳು. ಇನ್ನು ತನ್ನ ಸರದಿ. ಬಚ್ಚಲು ಮನೆಯಲ್ಲಿ ಬಿಂದಿಗೆ ನೀರು ಮೈ ಶುದ್ಧಿ ಮಾಡಿದರೂ ಮನಸ್ಸಿನ ಕೊಳೆ ರಗಳೆಗಳನ್ನು ಶುದ್ಧಿ ಮಾಡುವಲ್ಲಿ ಸಫಲವಾಗಲಿಲ್ಲ. ಬೇಡವೆಂದರೂ ಬೆನ್ನಟ್ಟಿದ ಯೋಚನೆಗಳು, ಅದೇ ಮುಜುಗರ. ಕೊನೆಗೆ ಕೈಗೊಂಡ ನಿರ್ಧಾರ, ಇರಲಿ, ತಾನೇನು ಅರಬೆರೆ ಬಟ್ಟೆಯಲ್ಲಿ ಹೊರಹೋಗುತ್ತಿಲ್ಲ ತಾನೇ. ತಾನು ತೊಡುವಂಥದ್ದು ಮೈಮುಚ್ಚುವ ಬಟ್ಟೆ, ಈಜುಡುಗೆಯಲ್ಲವಲ್ಲ, ಪ್ಯಾಂಟು ಶರ್ಟು. ಉದ್ಯೋಗವೆಂದ ಮೇಲೆ ಖಾಲಿ ಸಂಬಳದ ಮುಖ ನೋಡುವುದಲ್ಲ, ಅಲ್ಲಿಯ ನೀತಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ. ಹಾಗಿದ್ದರೆ ಮಾತ್ರ ಕೆಲಸದ ಅವಶ್ಯಕತೆ ಇದೆ. ಬದುಕು ಸಾಗಿಸಬೇಕಿದೆ. ಮಕ್ಕಳ ಭವಿಷ್ಯ ತನ್ನ ಕೈಯಲ್ಲಿದೆ. ಒಬ್ಬಂಟಿ ಹೆಗಲು. ತಾನೊಂದು ಹುಚ್ಚಿ. ಪ್ಯಾಂಟು ಶರ್ಟಿನ ಸಮವಸ್ತ್ರ ಧರಿಸಲು ಮನಸ್ಸು ಒಪ್ಪದೆ ವಿನಾಯಿತಿ ಕೊಡಿಸಿ ಎಂದು ಕೇಳಲು ರಾಜಕಾರಣಿಗಳ ಬಳಿಗೂ ಹೋದದ್ದು. ಎಣಿಸುವಾಗಲೇ ನಗುವಿನ ಎಳೆಯೊಂದು ಮಿಂಚಿ ಮಾಯವಾಯಿತು. ಕೋಣೆಗೆ ಬಂದವಳೇ ಸಮವಸ್ತ್ರ ಧರಿಸಿದಳು. ಹೆಗಲಿಗೆ ವ್ಯಾನಿಟಿ ಬ್ಯಾಗು ಧರಿಸಿ ಮೆಟ್ಟಲಿಳಿದು ಮಾರು ದೂರ ಹೋಗಿಲ್ಲ. ಸೀರೆಯ ನೆರಿಗೆಯೊಳಗೆ ಕಾಲು ಸೀಮಿತ ಸ್ಥಳದೊಳಗೆ ಸಂಚರಿಸಿದರೆ ಈಗ ಪ್ಯಾಂಟಿನ ಕಾಲುಗಳಿಗೆ ಒಂದಕ್ಕೊಂದು ಸಂಬಂಧವಿಲ್ಲದಂತೆ ಎರ್ರಾಬಿರ್ರಿ ನಡಿಗೆ, ಎತ್ತೆತ್ತಲೋ ಹೆಜ್ಜೆ ಇಟ್ಟಂತೆ. ಬಸ್ಸಿನವರೆಗೆ ತಲುಪುವ ಚಿಂತೆಗಿಂತಲೂ ಪಿಣಿಯಣ್ಣನ ಅಂಗಡಿ ಎದುರು ಪಿಣಿಯನಂಗಡಿ ಕ್ರಾಸ್ ತಲುಪುವ ವ್ಯಥೆ. ಕನ್ನಡಕದ ಎಡೆಯಲ್ಲಿ ಇಣುಕುವ ಕಣ್ಣುಗಳ ತಡೆಗಾಗಿ ಹಿಡಿದ ಕೊಡೆಯನ್ನು ಅರಳಿಸಿದಳು. ಅಂಗಡಿ ಇನ್ನೂ ತೆರೆದಿರಲಿಲ್ಲ. ಅಚ್ಚರಿಯಾಯಿತು. ಏನಾಗಿರಬಹುದು ಎಂದು ಹಣೆಯಲ್ಲಿ ಗೆರೆ ಮೂಡುತ್ತಿದ್ದಂತೆ ಒಳಗೊಳಗೆ ಖುಷಿ. ಸನಿಹದಲ್ಲಿ ಕೇಳಿಸಿಕೊಂಡ ಗುಸುಗುಸು. ಪಿಣಿಯಣ್ಣನ ಮಗಳ ಸುದ್ದಿ ಗೊತ್ತುಂಟಾ? ಆಕೆಯದು ಡಿವೋರ್ಸ್ ಅಂತೆ. ಕೇಳಿಸಿಕೊಂಡ ಮಣಿಗೆ ಅಚ್ಚರಿ. ಕಣ್ಮುಂದೆ ಹಾದು ಹೋದ ದೊಡ್ಡ ಪರದೆ ಮೇಲೆ ಕುಣಿದ ಗಂಡು ಹೆಣ್ಣಿನ ಅಪ್ಪುಗೆಯ ಸಾಲು ಸಾಲು ಚಿತ್ರಗಳು. ಕಣ್ಮುಂದೆ ಹಾದು ಹೋದ ದೊಡ್ಡ ಪರದೆ ಮೇಲೆ ಕುಣಿದ ಗಂಡು ಹೆಣ್ಣಿನ ಅಪ್ಪುಗೆಯ ಸಾಲು ಸಾಲು ಚಿತ್ರಗಳು. ಮದುವೆಯಾಗಿ 1 ತಿಂಗಳೊಳಗೆ ಬಿಡುಗಡೆಯ ಮಾತು. ಲೋಕದ ಆಗು ಹೋಗುಗಳ ಸುದ್ದಿ ಹರಡುತ್ತಿದ್ದ ಪಿಣಿಯಣ್ಣನಿಗೆ ಹೇಗಾಗಿರಬೇಡ. ಮನೆಗೆ ಚಿಂತೆಯಾಯಿತು. ಏನಂತೆ ಕಾರಣ ಎಂದಿತೊಂದು ಸ್ವರ. ಹುಡುಗ ಬೆಳಿಗ್ಗೆ ತಂಗಳನ್ನು ತಿನ್ನುತ್ತಾನಂತೆ. ಅವಳಿಗೆ ಅದು ಅಸಹ್ಯವಂತೆ. ಕೇಳಿಸಿಕೊಂಡ ಮಣಿಗೆ ಮನಸ್ಸೊಳಗೆ ಉಕ್ಕಿ ಬಂದ ನಗು. ಪಾಪ ಪಿಣಿಯಣ್ಣ. ನನ್ನ ಉಡುಗೆ ಕಂಡು ಕುಹಕದ 4 ಮಾತಾಡಿದ್ದರೂ ಚಿಂತೆ ಇಲ್ಲ ಇತ್ತು. ಅವನಿಗೆ ಮಾತ್ರ ಹಾಗಾಗಬಾರದಿತ್ತು. ಅವನ ಮಗಳು ಹಾಗೆ ಮಾಡಬಾರದಿತ್ತು. ತನ್ನದೋ ಈ ವೇಷ ಧರಿಸಿ ಕೂಳಿಗಾಗಿ ಪರದಾಟ. ಆತನ ಮಗಳದ್ದು ತಿಂದ ಕೂಳು ಕರಗದೆ ಕಣ್ಣಲ್ಲಿ ಬಂದು ಚೆಲ್ಲಾಟ. ಅದುವರೆಗೆ ತೆರೆದುಕೊಂಡಿದ್ದ ಕೊಡೆಯನ್ನು ಮಡಚಿ ಬಾರದ ಬಸ್ಸಿನ ದಾರಿ ಕಂಡು ಸೋತು ಮೊದಲ ದಿನವೇ ತಡವಾದರೆ ಹೇಗೆ ಎಂಬ ಅಳುಕಿನಲ್ಲಿ ಬಿರಬೆರನೆ ನಡೆಯಲನುವಾದಳು ಅರಸಿಕೊಂಡ ಹೊಟ್ಟೆ ತುಂಬಿಸಿಕೊಳ್ಳುವ ಕಾಯಕಕ್ಕೆ. ಅಷ್ಟರಲ್ಲೇ ಬಸ್ಸಿನ ನಿರ್ವಾಹಕ ಗಟ್ಟಿ ದನಿಯಲ್ಲಿ ಕಿರಿಚಿಕೊಳ್ಳುವುದು ಕೇಳಿಸಿತು. ಪಿಣಿಯನಂಗಡಿ ಕ್ರಾಸ್, ಪಿಣಿಯನಂಗಡಿ ಕ್ರಾಸ್.